ಹಲೋ ಸ್ನೇಹಿತರೆ, ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಚಿಹ್ನೆಗಳನ್ನು ಬದಲಿಸುವುದು ಅಂದರೆ ಸಬ್ಸ್ಟಿಟ್ಯೂಟಿಂಗ್ ದ ಸೈನ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಪ್ಲಸ್ ಮೈನಸ್ನ ಚೇಂಜ್ ಮಾಡೋದು, ನಂಬರ್ಸ್ ಕೊಟ್ಟರೆ ಚೇಂಜ್ ಮಾಡೋದು, ಹೇಗೆ ಇದು ಮಾಡಬೇಕು ಅಂತ ನಾವು ಕಲ್ತ್ಕೊಳ್ಳೋಣ. ಓಕೆ, ತುಂಬ ಸಿಂಪಲ್ ಆಗಿರುತ್ತೆ, ಬನ್ನಿ ಆರಾಮಾಗಿ ನೋಡೋಣ. ಕ್ವಶನ್ ಏನಂತ ಬರೆದಿರುತ್ತೆ ಇದರಲ್ಲಿ, ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯ ಗುಣವನ್ನು ಸ್ಟಾರ್ ಅಥವಾ ಆಸ್ಟರಿಸ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರಲ್ವಾ, ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ನಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ 24926. ಇಲ್ಲಿ ಸ್ಟಾರ್ ಅಂತ ಏನಿದೆ ಈ ಜಾಗದಲ್ಲಿ ಯಾವ್ದು ಬರಬೇಕು, ಪ್ಲಸ್ ಬರಬೇಕಾ, ಇಂಟು ಬರಬೇಕಾ, ಮೈನಸ್ ಬರಬೇಕಾ ಅಂತ ನಾವು ಸಾಲ್ವ್ ಮಾಡಿ ತೋರಿಸ್ಬೇಕು. ಓಕೆ, ಇಲ್ಲಿ ತುಂಬಾ ಸಿಂಪಲ್ ಆಗಿದೆ. ಆಕ್ಚುಲಿ ನೀವು ನೋಡಿದ್ರೆ 24 ಇದೆ ಈ ಕಡೆ, ಇಲ್ಲಿ 9 2 6, ತುಂಬಾ ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ. 24 ಹೇಗೆ ಬರುತ್ತೆ, 24 ಇಸ್ ಈಕ್ವಲ್ ಟು 9 ಇಂಟು 2 ಪ್ಲಸ್ 6 ಅಲ್ವಾ. ಏನಾಗುತ್ತೆ, 9 2 18 ಪ್ಲಸ್ 6, 18 ಪ್ಲಸ್ 6 24. ತುಂಬಾ ಸುಲಭ. ಈ ಕಡೆನು 24, ಈ ಕಡೆನು 24 ಬರಬೇಕು. ಅಂದ್ರೆ ಏನರ್ಥ, ಮೊದಲನೇ ಸ್ಟಾರ್ ಜಾಗದಲ್ಲಿ ಇಸ್ ಈಕ್ವಲ್ ಟು ಬರಬೇಕು, ಎರಡನೇ ಸ್ಟಾರ್ ಅಥವಾ ಆಸ್ಟರಿಕ್ಸ್ ಜಾಗದಲ್ಲಿ ಇಂಟು ಬರಬೇಕು, ಹಾಗೆ ಮೂರನೇ ಸ್ಟಾರ್ ಅಥವಾ ಆಸ್ಟರಿಕ್ಸ್ ಜಾಗದಲ್ಲಿ ಪ್ಲಸ್ ಬರಬೇಕು. ಸೊ ಆನ್ಸರ್ ಏನಾಗಿರ್ಬೇಕು ನಮಗೆ, ಇಸ್ ಈಕ್ವಲ್ ಟು ಆಮೇಲೆ ಇಂಟು ಆಮೇಲೆ ಪ್ಲಸ್ ಆಗಿರ್ಬೇಕು. ಇದ್ಯಾವ ಆಪ್ಷನ್ ಇದೆ ನೋಡೋಣ, ಇಸ್ ಈಕ್ವಲ್ ಟು ಇಂಟು ಪ್ಲಸ್ ಆಪ್ಷನ್ 3ರಲ್ಲಿದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇದು ತುಂಬಾ ಸುಲಭ ಗೊತ್ತಾಗ್ತದೆ. 6 4 16 8, 6 4 24, 16 ಪ್ಲಸ್ 8 24. ಸಿಂಪಲ್ ಅಲ್ವಾ. 6 ಇಂಟು 4 ಇಸ್ ಈಕ್ವಲ್ ಟು 16 ಪ್ಲಸ್ 8. ತುಂಬಾ ಸುಲಭ. 6 4 24, 18 ಪ್ಲಸ್ 4 24. ತುಂಬಾ ಸುಲಭ. ಅಂದ್ರೆ ಏನರ್ಥ, ಮೊದಲನೇ ಸ್ಟಾರ್ ಅಥವಾ ಆಸ್ಟರಿಕ್ಸ್ ಕೆಳಗಡೆ ಇಂಟು ಬರಬೇಕು, ಎರಡನೇ ಸ್ಟಾರ್ ಅಥವಾ ಆಸ್ಟರಿಕ್ಸ್ ಕೆಳಗಡೆ ಇಸ್ ಈಕ್ವಲ್ ಟು ಬರಬೇಕು, ಅದೇ ರೀತಿ ಮೂರನೇ ಸ್ಟಾರ್ ಅಥವಾ ಆಸ್ಟರಿಕ್ಸ್ ಕೆಳಗೆ ಪ್ಲಸ್ ಬರಬೇಕು. ಸೊ ಏನೇನು ಬರಬೇಕು ಆನ್ಸರ್ ನಮಗೆ, ಫಸ್ಟ್ ಇಂಟು ಬರಬೇಕು, ಆಮೇಲೆ ಇಸ್ ಈಕ್ವಲ್ ಟು ಬರಬೇಕು, ಆಮೇಲೆ ಪ್ಲಸ್ ಬರಬೇಕು. ನೋಡೋಣ ಎಲ್ಲಿದೆ ಅಂತ. ಇದು ಇಂಟು ಇಸ್ ಈಕ್ವಲ್ ಟು ಪ್ಲಸ್, ಆಪ್ಷನ್ 4 ಸರಿಯಾದ ಉತ್ತರ. ತುಂಬಾ ಸುಲಭ ಇದು. ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ನಂಬರ್ಸ್ ಇದೆ. ಏನ್ ನೋಡಿದೆ, 62 58 48 12. ಇಲ್ಲಿ ಫಸ್ಟ್ 2 ನಂಬರ್ ನೋಡಿದ್ರೆ ನಮ್ಗೆ ಏನೋ ಫ್ಲಾಶ್ ಆಗುತ್ತೆ. ಏನ್ ಫ್ಲಾಶ್ ಆಗುತ್ತೆ, 62ರಲ್ಲಿ 58 ಹೋದ್ರೆ ಎಷ್ಟು ಸಿಗುತ್ತೆ, 4. ಅಂದ್ರೆ ಏನರ್ಥ, 62 ಅಂದ್ರೆ ಹೆಂಗ್ ಬರ್ಬೋದು, ಮೋಸ್ಟ್ಲಿ ಇಲ್ಲಿ ಯಾವುದು ಮೈನಸ್ ಅಂತೂ ಕೊಟ್ಟಿಲ್ಲ ಆಪ್ಷನ್ ಅಲ್ಲಿ. ಕೆಳಗಡೆ ಒಂದು ಮೈನಸ್ ಇದೆ. 58 ಪ್ಲಸ್ 4 ಮಾಡಿದ್ರೆ 62 ಬರುತ್ತೆ ಅಲ್ಲಿಗೆ ಅಲ್ವಾ. ನೋಡೋಣ ಮತ್ತೆ ಎರಡನೇ ನಂಬರ್ ನೋಡೋಣ. ನೆಕ್ಸ್ಟ್ 2 48 12 ಇದೆ. 48 12 ಹೇಗೆ ಸಂಬಂಧ, 48ನ್ನ 12ರಿಂದ ಭಾಗಾಕಾರ ಮಾಡಿದ್ರೆ 12 4 48 ಆಗುತ್ತಾ, ಅಲ್ಲಿಗೆ ಇದು ಭಾಗಾಕಾರ ಆಗ್ತಾ ಇದೆ. ಅಂದ್ರೆ ಏನರ್ಥ, ಇಲ್ಲಿ 62 ಹೇಗೆ ಬರುತ್ತೆ ಅಂದ್ರೆ 58 ಇರುತ್ತೆ, ಅದಕ್ಕೆ 4 ಆ್ಯಡ್ ಮಾಡ್ಬೇಕು. 4 ಅಂದ್ರೆ ಏನರ್ಥ, 48 ಡಿವೈಡೆಡ್ ಬೈ 12 ಮಾಡಬೇಕು ಅಲ್ವಾ. ಯಾಕಂದ್ರೆ 48 ಡಿವೈಡ್ ಬೈ 12 ಮಾಡಿದ್ರೆ 4 ಬರುತ್ತೆ. ಇಲ್ಲಿ ಆಲ್ರೆಡಿ 58 ಇದೆ. ಸೊ 58 ಪ್ಲಸ್ 4 ಇಸ್ ಈಕ್ವಲ್ ಟು 62 ಆಗೋಗುತ್ತೆ. ಕರೆಕ್ಟ್. ಸೊ ಏನ್ ಬರ್ಬೇಕು ಆಪ್ಷನ್ ನಮಗೆ, ಇಲ್ಲಿ ಫಸ್ಟ್ ಸ್ಟಾರ್ ಕೆಳಗಡೆ ಇಸ್ ಈಕ್ವಲ್ ಟು ಬರಬೇಕು, ನೆಕ್ಸ್ಟ್ ಸ್ಟಾರ್ ಕೆಳಗಡೆ ಪ್ಲಸ್ ಬರಬೇಕು, ಮೂರನೇ ಸ್ಟಾರ್ ಕೆಳಗಡೆ ಡಿವೈಡೆಡ್ ಬೈ ಬರಬೇಕು. ಅಂದ್ರೆ ಇಸ್ ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ, ಎಲ್ಲಿದೆ ಇಸ್ ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ, ಆಪ್ಷನ್ 2ರಲ್ಲಿದೆ ಇಸ್ ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ. ತುಂಬಾ ಸಿಂಪಲ್. ಮತ್ತೆ ನೋಡೋಣ ನೆಕ್ಸ್ಟ್ ಕ್ವಶನ್. ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನಿದೆ, ಇಂಟರ್ಚೇಂಜ್ ಮಾಡೋದು. ಅಂದ್ರೆ ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಗಳು ಅದಲು ಬದಲು ಮಾಡಬೇಕು ಅಂತ ಇದೆ. ಅದಲು ಬದಲು ಮಾಡಬೇಕು, ಏನೋ ಚೇಂಜ್ ಮಾಡಬೇಕು. ಏನ್ ಚೇಂಜ್ ಮಾಡಬೇಕು ನೋಡೋಣ ಬನ್ನಿ, ಏನ್ ಚೇಂಜ್ ಮಾಡ್ಬೇಕಂತ. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, 8 ಮತ್ತೆ 5ನ ಅದಲು ಬದಲು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ 8ರ ಜಾಗದಲ್ಲಿ 5 ಬರೀರಿ, 5ರ ಜಾಗದಲ್ಲಿ 8 ಬರೀರಿ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡಿ ನೋಡೋಣ. ಫಸ್ಟ್ ನಂಬರ್ ಏನಿತ್ತು, 8 ಇತ್ತು, 8ರ ಜಾಗದಲ್ಲಿ 5 ಬರೆಯೋಣ, ಮಿಕ್ಕಿದೆಲ್ಲ ಸೇಮ್ ಬರೆಯೋಣ. 5 ಪ್ಲಸ್ 4 ಇಂಟು 2 ಮೈನಸ್ 5ರ ಜಾಗದಲ್ಲಿ 8 ಬರೆಯೋಣ, ಇಸ್ ಈಕ್ವಲ್ ಟು 2 ಬರಬೇಕು. ನೋಡೋಣ ಬರುತ್ತಾ ಅಂತ. ಈಗ ಅಕಾರ್ಡಿಂಗ್ ಟು ಬೋರ್ಡ್ ಮ್ಯಾಥ್ಸ್ ಯೂಸ್ ಮಾಡಿದ್ರೆ ಏನ್ ಮಾಡಬೇಕು ನಾವು, ಫಸ್ಟ್ ಡಿವಿಷನ್ ಮಾಡಬೇಕು ಇಲ್ಲಿ ಡಿ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಏನಾಗುತ್ತೆ, 5 ಪ್ಲಸ್ 4 2 8 ಮೈನಸ್ 8 ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್, ಮಿಕ್ಕಿದ 5 ಈ ಕಡೆ. ಬಟ್ ಈ ಕಡೆ ಏನಿದೆ 2. ಸೊ ಇದು ಸಾಧ್ಯವಿಲ್ಲ. 8 ಮತ್ತೆ 5 ಸಾಧ್ಯನೇ ಇಲ್ಲ. ನೆಕ್ಸ್ಟ್ ನೋಡೋಣ, ಪ್ಲಸ್ ಮತ್ತೆ ಈಸ್ ಈಕ್ವಲ್ ಟು ಚೇಂಜ್ ಮಾಡಿ ಅಂತಿದ್ದಾರೆ. 8 ಪ್ಲಸ್ ಬದಲು ಈಸ್ ಈಕ್ವಲ್ ಟು ಬರೀರಿ, ಆಮೇಲೆ 4
ಇಂಟು 2 ಮೈನಸ್ 5 ಆಮೇಲೆ ಇಸ್ ಈಕ್ವಲ್ ಟು ಬದಲು ಏನು ಬರೀರಿ ಅಂತಿದ್ದಾರೆ, ಪ್ಲಸ್ ಬರೀರಿ ಅಂತಿದ್ದಾರೆ. ಪ್ಲಸ್ 2 ನೋಡೋಣ ಇಲ್ಲಿ ಏನಾಗುತ್ತೆ. 4 8 8 ಮೈನಸ್ 5 ಪ್ಲಸ್ 2 8 ಮೈನಸ್ 5 3 ಆಗುತ್ತೆ. 3 ಪ್ಲಸ್ 2 5 ಆಗುತ್ತೆ. ಬಟ್ ಈ ಕಡೆ ಇರೋದು 8. ಸೊ ಇದು ಕೂಡ ಸಾಧ್ಯವಿಲ್ಲ, ಆಗೋದಿಲ್ಲ. ಮೂರನೇ ಆಪ್ಷನ್ ನೋಡೋಣ. 8 ಮತ್ತೆ 4 ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ. ಫಸ್ಟ್ನೇದು 8 ಇತ್ತ, 4 ಬರ್ದೆ. ಎರಡನೇ ನಂಬರ್ 4 ಇತ್ತ, 8 ಬರ್ದೆ. ಓಕೆನಾ. ಇಂಟು 2 ಮೈನಸ್ 5 ಇಸ್ ಈಕ್ವಲ್ ಟು 2. ಇಲ್ಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಮುಂಚೆ. 4 ಪ್ಲಸ್ 8 2 16 ಮೈನಸ್ 5 4 ಪ್ಲಸ್ 16 20 20 ಮೈನಸ್ 5 15 ಬರಬೇಕು. ಈ ಕಡೆ ಇರೋದು 2. ಸೊ ಇದು ಕೂಡ ಸಾಧ್ಯವಿಲ್ಲ. ಅಂದರೆ ಅರ್ಥ ಏನು, ಲಾಸ್ಟ್ ಆಪ್ಷನ್ನೇ ಗತಿ ನಮಗೆ. ನೋಡೋಣ ಬನ್ನಿ. ಇಂಟು ಮತ್ತೆ ಮೈನಸ್ ಇದೆ, ಚೇಂಜ್ ಮಾಡೋಣ. 8 ಪ್ಲಸ್ 4 ಇಂಟು ಬದಲು ಮೈನಸ್ ಬರಿತೀನಿ, ಮೈನಸ್ 2 ಮೈನಸ್ ಬದಲು ಇಂಟು ಬರಿತೀನಿ. 5 ಇಸ್ ಈಕ್ವಲ್ ಟು 2 ಬರಬೇಕು. ನೋಡೋಣ ಬನ್ನಿ. ಸೊ ಇಲ್ಲಿ 8 ಪ್ಲಸ್ 4 12 ಮೈನಸ್ 2 5 10. ಅಲ್ಲಿಗೆ 12 ಮೈನಸ್ 10 2 ಬಂತು. ಈ ಕಡೆನೂ 2 ಇದೆ, ಕರೆಕ್ಟ್ ಆಗಿದೆ. ಅಲ್ಲಿಗೆ ಆಪ್ಷನ್ 4 ನಮಗೆ ಸರಿಯಾದ ಉತ್ತರ ಆಗುತ್ತೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೂ ಟ್ರೈ ಮಾಡೋಣ ಇವಾಗ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅವರು, ಡಿವೈಡೆಡ್ ಬೈ ಮತ್ತೆ ಪ್ಲಸ್ನ ಚೇಂಜ್ ಮಾಡಿ ಅಂತಿದ್ದಾರೆ. ಸೊ 16 ಡಿವೈಡೆಡ್ ಬೈ ಬದಲು ಪ್ಲಸ್ ಬರೀರಿ ಅಂತಿದ್ದಾರೆ. ಪ್ಲಸ್ ಇರೋ ಬದಲು ಡಿವೈಡೆಡ್ ಬೈ ಬರೀರಿ ಅಂತಿದ್ದಾರೆ. ಮಿಕ್ಕಿದೆಲ್ಲ ಹಂಗೆ ಬರೆಯೋಣ, ನೋಡೋಣ. ಓಕೆ, ಇಲ್ಲಿ ಡಿವೈಡೆಡ್ ಬೈ 8 ಡಿವೈಡ್ ಬೈ 4 ಎಷ್ಟು, ಇದು 16 ಹಂಗೆ ಬರೀಬೇಕು. ಬಾಡ್ ಮ್ಯಾಥ್ಸ್ ಅಲ್ವಾ, ಫಸ್ಟು ಡಿವೈಡ್ ಮಾಡಬೇಕು. 8 ಬೈ 4 2 ಮತ್ತೆ ಇಂಟು 2 2 2 4. ಅಲ್ಲಿಗೆ ಏನಾಯ್ತಿದ್ದು, 16 ಪ್ಲಸ್ 4 ಅಂದರೆ 20 ಆಗುತ್ತೆ. ಆ ಕಡೆ ಇರೋದು 10 ಅಷ್ಟೇ. ಸೊ ಇದಾಗಲ್ಲ. ನೆಕ್ಸ್ಟ್ ನೋಡೋಣ. 8 8 4 ಚೇಂಜ್ ಮಾಡಬೇಕು. ಯಾವುದು ಇದು, ಈ ಆಪ್ಷನ್ ನೋಡೋಣ ಇವಾಗ. 8 ಮತ್ತೆ 4 ಚೇಂಜ್ ಮಾಡಬೇಕು. ಅದೇನು, 16 ಡಿವೈಡೆಡ್ ಬೈ 8 ಇರೋ ಕಡೆ ಏನು ಬರೀಬೇಕು, 4 ಪ್ಲಸ್ 4 ಇರೋ ಕಡೆ 8 ಇಂಟು 2 ಇಸ್ ಈಕ್ವಲ್ ಟು 10. ಫಸ್ಟ್ ಡಿವೈಡೆಡ್ ಬೈ ಮಾಡಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. 16 ಡಿವೈಡೆಡ್ ಬೈ 4 4 ಪ್ಲಸ್ 8 2 16 16 4 20. ಬಟ್ ಆ ಕಡೆ ಇರೋದು 10. ಇದು ಕೂಡ ಆಗಲ್ಲ. ಎರಡನೇ ಆಪ್ಷನ್ ಆಗಲ್ಲ. ಮೂರನೇ ಆಪ್ಷನ್ ನೋಡೋಣ. ಪ್ಲಸ್ ಮತ್ತೆ 8 ಬರೆದಿದ್ದಾರೆ. ಅಂದ್ರೆ ಏನರ್ಥ, 16 ಡಿವೈಡೆಡ್ ಬೈ 8 ಪ್ಲಸ್ ಬದಲು ಇಂಟು ಬರೀರಿ ಅಂತಿದ್ದಾರೆ. 4 ಇಂಟು ಬದಲು ಪ್ಲಸ್ ಬರೀರಿ ಅಂತಿದ್ದಾರೆ. ನೋಡೋಣ ಏನಾಗುತ್ತೆ. ಇಸ್ ಈಕ್ವಲ್ ಟು 2 ಬರಬೇಕು. 16 ಡಿವೈಡೆಡ್ ಬೈ 8 8 2 16 ಹೌದು. ಇಂಟು 4 2 4 8 ಪ್ಲಸ್ ಏನಿದೆ 2. 8 ಪ್ಲಸ್ 2 10 ಕರೆಕ್ಟ್. ಈ ಕಡೆನೂ 10 ಆ ಕಡೆನೂ 10. ಹಾಗಿದ್ರೆ ನಮ್ಗೇನು, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಓಕೆ ಓಕೆ ಸ್ನೇಹಿತರೆ, ನಿಮಗೆ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ ನೋಡ್ತಾ ಇರಿ, ಮತ್ತಷ್ಟು ಕಲಿತಾ ಇರಿ. ಓಕೆ, ಧನ್ಯವಾದಗಳು.